ಬಾಲೆಪನಿ ಗ್ರಾಮ ಪಂಚಾಯತ್ ಹಾಗೂ ಭಾರತ್ ಸೋಷಿಯಲ್ ಮತ್ತು ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ಆಯೋಜಿಸಲಾದಂತಹ ಹೊಲಿಗೆ ತರಬೇತಿ ಕಾರ್ಯಕ್ರಮವು ಇಂದಿಗೆ ಮುಕ್ತಾಯಗೊಂಡಿದ್ದು 3 ತಿಂಗಳ ಈ ತರಬೇತಿಯಲ್ಲಿ ಬಾಲೆಪುನಿ ಮತ್ತು ಕೈರಂಗಲ ಗ್ರಾಮದ ಸುಮಾರು 40ಕ್ಕೂ ಹೆಚ್ಚಿನ ಮಹಿಳೆಯರು ಸ್ವಾವಲಂಬಿ ಉದ್ಯೋಗದತ್ತ ಅಂದರೆ ಟೈಲರಿಂಗ್ ತರಬೇತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆದು ಉತ್ತಮ ವಿನ್ಯಾಸದ ವಸ್ತ್ರಗಳನ್ನು ಸ್ವತಃ ಅವರ ಕೈಯಿಂದಲೇ ತಯಾರಿಸುವಂತಹ ಒಂದು ಅನುಭವವನ್ನು ಪಡೆದಿರ್ತಾರೆ. ಇದಕ್ಕೆ ಬಾಲೆಪನಿ ಗ್ರಾಮ ಪಂಚಾಯತ್ ಹಾಗೂ ಭಾರತ್ ಸೋಷಿಯಲ್ ಮತ್ತು ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಭಾರತ್ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಇದರ ವತಿಯಿಂದ ಹಾಗೂ ನಮ್ಮ ಬಾಳೆಪುನಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು 3 ತಿಂಗಳ ಟೈಲರಿಂಗ್ ತರಬೇತಿ ಕೇಂದ್ರವು ಇಲ್ಲಿ ಆರಂಭಗೊಂಡಿತು. 3-4 ತಿಂಗಳ ಹಿಂದೆ ಆಗಸ್ಟ್ 15ರಂದು ಆರಂಭಗೊಂಡ ಈ ಕಾರ್ಯ ಇವತ್ತು ಡಿಸೆಂಬರ್ 25ಕ್ಕೆ ಸಮಾಪ್ತಿಗೊಂಡಿರುತ್ತದೆ. ಹಾಗೂ ಸುಮಾರು 40ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ಗೃಹಿಣಿಯರು ಇದರ ಸದುಪಯೋಗವನ್ನು ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ನೀವಿಲ್ಲಿ ವೀಕ್ಷಿಸಬಹುದು. ಉತ್ತಮ ರೀತಿಯಲ್ಲಿ ಅವರ ಏನು ಕುಶಲಗಳಿದೆ ಅವರ ಕೌಶಲ್ಯಗಳನ್ನು ಬೆಳೆಸಿ ಇಲ್ಲಿ ಉತ್ತಮ ರೀತಿಯಲ್ಲಿ ಟೈಲರಿಂಗ್ ಕಲಿತುಕೊಂಡಿರುತ್ತಾರೆ. ಇವತ್ತಿನ ಈ ದಿನ ಅವರಿಗೆ ಪ್ರಮಾಣ ಪತ್ರ ವಿತರಿಸುವ ಹಾಗೂ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮವು ಇಲ್ಲಿ ನಡೆದಿದ್ದು, ಹಾಗಾಗಿ ಈ ಭಾಗದ ಈ ಕೈರಂಗಲ ಮತ್ತು ಬಾಳೆಪುನಿ ಗ್ರಾಮದ ಹೆಚ್ಚಿನ ಮಹಿಳೆಯರು ಇದರ ಸದುಪಯೋಗವನ್ನು ಪಡಿಸಿಕೊಂಡು ಅವರ ಜೀವನದಲ್ಲಿ ಮುಂದೆಯೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಕೌಶಲ್ಯಗಳನ್ನು ಬೆಳೆಸಿ ಉತ್ತಮ ಪ್ರಜೆಯಾಗಲು ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಇದು ಒಂದು ಉತ್ತೇಜಕಾರಿ ಕ್ರಮವಾಗಿರುತ್ತದೆ. ಮುಂದಿನ ದಿನಗಳಲ್ಲಿಯೂ ಇದೇ ತರಹದ ಕಾರ್ಯಕ್ರಮಗಳನ್ನು ಭಾರತೀಯ ಸೋಷಿಯಲ್ ಹಾಗೂ ಬಾಳೆಪುನಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಹಮ್ಮಿಕೊಂಡು ಉತ್ತಮ ರೀತಿಯಲ್ಲಿ ಜನರಿಗೆ ಸೇವೆ ಕೊಡುವ ಕಾರ್ಯವನ್ನು ಮಾಡುತ್ತೇವೆ ಎಂದು ಹೇಳುತ್ತಾ, ಸೋಷಿಯಲ್ ಮತ್ತು ಟ್ರಸ್ಟ್ ಮಂಗಳೂರು, ಬಾಳೆಪುನಿ ಗ್ರಾಮ ಪಂಚಾಯತ್, ಭಾರತ ಸೋಷಿಯಲ್ ನಮಗೆ ಟೈಲರಿಂಗ್ ಕ್ಲಾಸ್ ಒಂದು ಆರಂಭಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು. ಹಾಗೂ ಪಂಚಾಯತ್ ಸಹಕಾರದೊಂದಿಗೆ ಮತ್ತು ನನಗೆ ಒಂದು ಏಜ್ ಆಗಿದೆ. ಆದರೆ ನಾನು ಕಲಿಯಬಹುದಾ ಅಂತ ಒಂದು ಯೋಚನೆ ಮಾಡ್ತಿದ್ದೆ ಮುಂಚೆ, ಕಲೀಲಿಕ್ಕೆ ಆಗ್ತದೆ ನನಗೆ ಅಂತೇಳಿ. ಮತ್ತು ನಾನು ಸ್ಟಿಚ್ ನನ್ನ ಮಕ್ಕಳ ಮುಖಾಂತರ ಕಲಿತಿದ್ದೆ. ಮತ್ತು ಇಲ್ಲಿ ಬಂದು ನಮಗೆ ಟೀಚರ್ಸ್ನವರು ಒಳ್ಳೆಯ ಒಂದು ಅದೆಲ್ಲ ಹೊಲಿಲಿಕ್ಕೆ ನಾನು ಸ್ಟಿಚ್ ಮಾಡಿ ಕಲಿತು ನಾನೇ ಹಾಕಿದ ಒಂದು ಬ್ಲೌಸ್ ಉದಾಹರಣೆಯಾಗಿ ಉಂಟು. ಆದರೆ ಸ್ವಲ್ಪ ಇದಿಲ್ಲ. ಆದರೆ ನಾನು ಈ ಸಾರಿಗೊಂದು ಬ್ಲೌಸ್ ಇರಲಿಲ್ಲ, ಅದಕ್ಕೆ ನಾನೇ ಒಂದು ಸಾರಿ ಬ್ಲೌಸ್ ಹೊಲಿದು ನಾನೀಗ ಹಾಕಿಕೊಂಡು ಈ ನಮ್ಮ ಸಮಾರಂಭಕ್ಕೆ ಒಂದು ಏಜ್ ಆದರೂ ಸಹ ಅವರೊಂದು ಅಷ್ಟು ಪವರ್ಫುಲ್ಲಾಗಿ ಕಲಿಸಿಕೊಟ್ಟಿದ್ದಾರೆ. ಏಜ್ ಆಗುವುದು ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆಲ್ಲ ಮನಸ್ಸಿಗೆ ಇರುವುದು. ನಮ್ಮ ಗುರುಗಳಾಗಿ ಆ ಮೇಡಮ್ ಒಂದು ನಮಗೆ ಒಳ್ಳೆಯ ಅಭ್ಯಾಸ ಆಗಿ ಮತ್ತು ಒಳ್ಳೆಯ ನೀತಿ ಬೋಧಗಳು ಸಹ ಹೇಳಿ ಅವರು ಬೈತಾ ಇದ್ದರು. ನಮಗೆ ಸರಿಯಾಗಲಿಲ್ಲದ್ರೆ ಅವರದ್ದೊಂದು ಇದು ಇದೆ, ಹೇಳ್ತಾ ಬೈತಾ ಎಲ್ಲ. ಆದರೆ ಒಂದು ಒಳ್ಳೆಯ ಟೀಚರನ್ನು ಕೊಟ್ಟಿದ್ದಕ್ಕೆ ನಾನು ಭಾರತ ಸೋಷಿಯಲ್ ಮತ್ತು ಬಾಳೆಪುನಿ ಗ್ರಾಮ ಪಂಚಾಯಿತಿಗೆ ತುಂಬ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಕೊಡಲು ಬಯಸುತ್ತೇನೆ. ನಾನು ಕಟಿಂಗ್ ಕ್ಲಾಸಿಗೆ ಬಂದು ತುಂಬ ಒಳ್ಳೆ ಕಲಿಸಿದ್ದಾರೆ ಮೇಡಮ್. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನನ್ನದು ಮತ್ತು ನನ್ನ ತುಂಬ ಬಟ್ಟೆಯನ್ನು ನಾನು ಹೊಲಿದಿದ್ದೇನೆ. ಇನ್ನೂ ಅವರು ಒಳ್ಳೆಯ ರೀತಿಯಲ್ಲಿ ಕಲಿಸ್ಕೊಡ್ಬೇಕಂತ ಆಸೆ ಇತ್ತು. ಆದರೆ ಈ 3 ತಿಂಗಳಲ್ಲಿ ತುಂಬ ಖುಷಿಯಾಯಿತು. ಮತ್ತೀಗ ಬೇಸರ ಆಗ್ತಿದೆ ಹೋಗ್ತಾ ಇದ್ದಾರಲ್ಲ ಅಂತೇಳಿ. ಮತ್ತು ನಮ್ಮ ಭೇದ ಏನಿರಲಿಲ್ಲ, ಚೆನ್ನಾಗಿ ನೋಡ್ತಾಯಿದ್ರು, ಚೆನ್ನಾಗಿ ಕಲಿಸಿದ್ದಾರೆ. ಭಾರತ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅವರಿಂದ ನಮಗೆ ತುಂಬ ಕಲಿಯೋಕ್ಕೆ ತುಂಬ ಚೆನ್ನಾಗಾಗಿದೆ. ನಮಸ್ತೆ, ನನ್ನ ಹೆಸರು ನೀತಾ ಅಂತೇಳಿ. ಇಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಒಂದು ಉತ್ತಮವಾದ ಒಂದು ಹೊಲಿಗೆ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ರು. ಅದು ಈ ಬಾಳೆಪುನಿ ಪಂಚಾಯತಿ ಅವರ ಸಹಯೋಗದಿಂದ, ನಮಗೆ ಅವರ ಸ್ಥಳಾವಕಾಶದಿಂದ ಮತ್ತು ಉತ್ತಮವಾದ ಶಿಕ್ಷಕರನ್ನು ಕೊಟ್ಟ ಕಾರಣ ನಾವು ಒಂದು ಉತ್ತಮವಾದ ಹೊಲಿಗೆ ತರಬೇತಿಯನ್ನು ಇಲ್ಲಿ ಉತ್ತಮವಾಗಿ ಕಲಿತಿದ್ದೇವೆ. ಖಾಲಿ ಹೊಲಿಗೆ ತರಬೇತಿ ಕಲಿಯುವುದಷ್ಟೇ ಅಲ್ಲ, ಆ ಮಿಷನ್ನಲ್ಲಿ ಯಾವುದೇ ಒಂದು ಚಿಕ್ಕದೊಂದು ಸಣ್ಣ ಪುಟ್ಟ ತೊಂದರೆ ಬಂದರೂ ಅದನ್ನು ನಾವು ಬೇರೆಯವರಲ್ಲಿ ಕೊಡದೆ ನಾವೇ ಸ್ವತಃ ನಮ್ಮ ಮಿಷನನ್ನು ಕೂಡ ನಾವು ಹೇಗೆ ಅದನ್ನು ಮಾಡಿ ಹೋಗ್ಬೋದು ಅಂತೇಳಿ ಅದನ್ನು ಸಹ ಹೇಳಿಕೊಟ್ಟಿದ್ದಾರೆ. ಅಂದರೆ ಸ್ಟಿಚಿಂಗ್ ಜೊತೆಗೆ ಮಿಷನ್ ಕೂಡ ರಿಪೇರಿಯನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ತುಂಬ ಟ್ರಸ್ಟ್ನ ಭಾರತ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಅವರಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಲಿಸಿದ ಗುರುಗಳಿಗೂ ಧನ್ಯವಾದಗಳು. ಹಲೋ, ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನನ್ನ ಹೆಸರು ಅನುಶ್ರೀ. ನಾನು ಫಸ್ಟ್ ಬ್ಯಾಚಿಂದ. ನಾನು ಫಸ್ಟ್ ಸೋಷಿಯಲ್
ಜನರಲ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಅವರಿಗೆ ಮತ್ತು ಭಾರತೀಯ ಗ್ರಾಮ ಪಂಚಾಯತ್ ಇವರಿಗೆ ಫಸ್ಟ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಕಂಡಕ್ಟ್ ಮಾಡಿರುವಂತಹ ಮಹಿಳೆಯರಿಗೆ ಉಚಿತ ತರಬೇತಿ ಶಿಬಿರ ಕೂಡ ಧನ್ಯವಾದಗಳು. ನನಗೆ ಫಸ್ಟ್ ಒಂದು ಸ್ಟಿಚ್ ಹಾಕಲಿಕ್ಕೆ ಕೂಡ ಬರ್ತಿಲ್ಲ, ಬೇಸಿಕ್ ಸ್ಟಿಚ್ ಕೈ ಸ್ಟಿಚ್ ಕೂಡ ಮಾಡಲಿಕ್ಕೆ ಬರ್ತಿರಲಿಲ್ಲ. ಆದರೆ ಒಂದು ಯಾವ ಥರ ಸ್ಟಿಚ್ ಮಾಡೋದು, ಸ್ಟಿಚ್ಚಲ್ಲಿ ಯಾವ ಥರ ವಿಧಗಳಿದೆ, ಅದನ್ನು ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಟೀಚರ್ ಕೂಡ ನಮಗೆ ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ಅವರಿಗೆ ಮುಂದೆ ಯಾವುದರ ಯೂಸ್ಫುಲ್ ಆಗಬೇಕು ಆ ಥರದ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ನನಗೆ ಹೊಲಿದಾಗ ತುಂಬಾ ಖುಷಿ ಆಗ್ತದೆ. ನನಗೆ ಫಸ್ಟ್ ಒಂದು ನಾವೇ ಕೈಯಾರೆ ಹೊಲಿದದಂತ ಅದೊಂದು ಬೇರೆ ಖುಷಿನೇ ಇರುತ್ತೆ. ಭಾರತೀಯ ಜನರಲ್ ಟ್ರಸ್ಟ್ ಮತ್ತು ವೆಲ್ಫೇರ್ ಟ್ರಸ್ಟ್ ಶ್ರೀ ಮಂಗಳೂರು ಮತ್ತು ಗ್ರಾಮ ಪಂಚಾಯತಿಗೆ ಧನ್ಯವಾದಗಳು ಮತ್ತು ಟೀಚರ್ಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.